ನಮಸ್ಕಾರ, ನಮ್ಮ ಹೆಸರು ಮಂಜುನಾಥ್ ಅಂತೇಳಿ ಅಗ್ರಿ ಸೀಡ್ಸ್ ಕಂಪ್ನಿಯಿಂದ. ಮತ್ತು ಇದು ನಾವು ಇವತ್ತು ಡಾಕ್ಟರ್ ಗ್ರೀನ್ ಅಂತೇಳಿ ಒಂದು ಕುಕುಂಬರನ್ನು ಲಾಂಚ್ ಮಾಡ್ತಾಯಿದ್ವಿ. ಈ ಕುಕುಂಬರ್ ಬಂದು ನಮ್ಮ ರೈತರಾದ ಭೀಮೇಶ್ ಅಣ್ಣವರು ಟ್ರಯಲಿಂದ ಹಿಡಿದು ಫಸ್ಟ್ ನಾವು 2 ಸಾಲು ಕೊಟ್ಟಿದ್ವಿ ಟ್ರಯಲ್ಗೆ. ಆ 2 ಸಾಲು ಓಕೆ ಆದಮೇಲೆ ಅವ್ರೇನು ಮಾಡಿದ್ರು, ಸರ್ ಇದು ತುಂಬ ಚೆನ್ನಾಗಿದೆ, ನಮ್ಗೆ 1 ಎಕರೆ ಬೀಜ ಇದು ಕೊಟ್ಬಿಡ್ರಿ ಅಂತ ಹೇಳಿದ್ರು. ನಾವು ಭಯ ಬಿದ್ವಿ. ಆದರೂ ಧೈರ್ಯದಿಂದ ಬರೀ ಟ್ರಯಲ್ ಬೀಜನೇ 2 ಸಾಲು ನೋಡಿದ್ಮೇಲೆ ಒಂದು ಎಕರೆ ಫುಲ್ ಟ್ರಯಲೇ ಮಾಡೋ ಬೀಜನೇ ಉಳ್ಕೊಂಡ್ಬಿಟ್ರು. ಅವಾಗ ಒಳ್ಳೆ ಕ್ವಾಲಿಟಿ ಬಂತು. ಬೇಸಿಗೆ, ಮಳೆಗಾಲ, ಚಳಿಗಾಲ 3 ಸಲ ಓಕೆ. ಇದಕ್ಕೆ ನಾವು ಈಗ ಲಾಂಚ್ ಮಾಡಿದ್ವಿ. ಇವತ್ತಿಗೆ ಡಾಕ್ಟರ್ ಗಿನ್ ಅಂತೇಳಿ ಕುಕುಂಬರು ಇದು ಇದ್ರ ವೈಶಿಷ್ಟ್ಯ ಏನಂತಂದರೆ, 1 ಎಕರೆಗೆ ಒಂದು 8 ಪ್ಯಾಕೆಟ್ ಬೇಕಾಗುತ್ತೆ. ಒಂದು ಪ್ಯಾಕೆಟ್ಗೆ 705 ಬೀಜ ಅಂದರೆ 1 ಪ್ಯಾಕೆಟ್ 1 ಎಕರೆ ಬೇಕಾಗುತ್ತೆ. ಇದು ಸೋಯಿಂಗ್ ಮಾಡಿದ್ಮೇಲೆ ನಿಮಗೆ 40ರಿಂದ 45 ದಿವಸಕ್ಕೆ ಶಾಂಪಲ್ ಕಟಿಂಗ್ ಬರುತ್ತೆ. ಮತ್ತು ಒಳ್ಳೆ ಲೆಂತು, ಒಳ್ಳೆ ಗ್ರೀನಿಶ್ ಬರುತ್ತೆ. ನಮ್ಮ ಕುಕುಂಬರ್ ಅಬ್ಸರ್ವ್ ಮಾಡ್ಬೋದು ನೀವು. ಇದರ ಸ್ನೇಹಿತರೆ ಅಂತಂದರೆ 1 ಎಕರೆಗೆ ನೀವು 45 ದಿವಸ ಶಾಂಪಲ್ ಆದಮೇಲೆ ಇದು ಸ್ಟೆಪ್ ಬೈ ಸ್ಟೆಪ್ ದಿವಸ ಬಿಟ್ಟು ದಿವಸ ಕಟಿಂಗ್ ಮಾಡಬೇಕು. ನಮ್ಮ ಭೀಮೇಶ್ ಅಣ್ಣವರು ಅವ್ರ ಬಾಯಿಂದ ಕೇಳೋಣ. ಅವ್ರು ಈಗ ಫಸ್ಟು ಇದ್ರ ಮುಂಚೆ ಒಂದು ಟ್ರಯಲ್ ನೋಡಿದಾಗ ಅವರು 25ರಿಂದ 30 ಸಲ ಕಟಿಂಗ್ ಮಾಡಿದ್ದಾರೆ. ಒಳ್ಳೆ ಇಳುವರಿ, ಒಳ್ಳೆ ಕ್ವಾಲಿಟಿ ಬಂದಿದೆ. ಮಾರ್ಕೆಟಲ್ಲೂ ಒಳ್ಳೆ ಬೇಡಿಕೆ ಆದಾಗ ಅವ್ರೀಗ ನಮ್ಮದು ಸ್ಟಾಕ್ ಬಂದ ತಕ್ಷಣ ಇಮಿಡಿಯೇಟ್ ಸರ್ ಬೀಜ ಯಾವ ಬರುತ್ತೆ ಪ್ರೆಜರ್ ಮಾಡ್ತಾರೆ. ಬೀಜ ಬಂದ ತಕ್ಷಣ ಫಸ್ಟ್ ಟೈಮ್ ಇವ್ರು ಕೊಟ್ವಿ. ಈಗ ಇದನ್ನು ನಾಟಿ ಮಾಡಿಬಿಟ್ಟು ಈಗ ಇದರ ಬಗ್ಗೆ ಇಳುವರಿ ಬಗ್ಗೆ ನಮಗೆ ತುಂಬ ಸಹಿಸುವಾಗ ಈಗ ಫಸ್ಟ್ ಶಾಂಪಲ್ ಈಗ 1 ಟನ್ ಸಿಕ್ಕಿದೆ, ಫಸ್ಟ್ ಶಾಂಪಲ್. ಮತ್ತು 1 ಎಕರೆ ಆ ಥರ ಕಂಪೇರ್ ಮಾಡೋಕ್ಕೆ ಹೋದರೆ ನಾವು ನೆಕ್ಸ್ಟ್ ಟೈಮ್ 2 ಟನ್ ಸಿಗುತ್ತೆ. ಅರ್ಥ 1 ಎಕರೆ ಜಮೀನಿಗೆ ನಾವು 1 ಎಕರೆ ಲ್ಯಾಂಡ್ಗೆ 8 ಪ್ಯಾಕೆಟ್ ನಾಟಿ ಮಾಡ್ತೀವಿ. ಅದರಲ್ಲಿ ಇವರು ನಮ್ಮ ರೈತರು ಹೇಳೋ ಪ್ರಕಾರ ಇದ್ರ ಈಲ್ಡು ಕ್ವಾಲಿಟಿ ಬಗ್ಗೆ ಒಂದು ಸರಾಸರಿ 25 ಪಿಕ್ಕಿಂಗ್ ತೊಗೊಂಡ್ರು ಒಂದು ಸರಿಗೆ 1 ಟನ್ 2 ಟನ್ ತಗೊಂಡು 40ರಿಂದ 45 ಟನ್ ಈಲ್ಡು ಅವ್ರು ನಮ್ಮ ರೈತರು ಹೇಳ್ತಾಯಿದ್ದಾರೆ. ಯಾವ ಥರ ಹೈಬ್ರಿಡ್ ಆದ್ರೂ ಕಡಿಮೆ ಬರುತ್ತೆ, ಬಟ್ ಇದ್ರ ಈಲ್ಡಿಂಗಲ್ಲಿ ಕೂಡ ಎಕ್ಸಲೆಂಟ್ ಆಗಿದೆ. ಮತ್ತು ಕಾಯಿ ಲೆಂತು ಇದೆ, ಕಲ್ಲರ್ ಇದೆ, ಮಾರ್ಕೆಟಲ್ಲಿ ಹೆಚ್ಚಿನ ಬೇಡಿಕೆನೇ ಇದೆ. ನಮ್ಮ ರೈತರು ಎಲ್ಲರೂ ಒಳ್ಳೆ ಇದನ್ನು ಬೆಳ್ಕೊಂಡು ಒಳ್ಳೆ ಇಳುವರಿ ಬರುತ್ತೆ, ಒಳ್ಳೆ ಕ್ವಾಲಿಟಿ ಬರುತ್ತೆ. ಹೆಚ್ಚಾಗಿ ಬೆಳೆದ್ಬಿಟ್ಟು ನಮ್ಮ ರೈತರು ಇದರಿಂದ ಒಳ್ಳೆ ಇಳುವರಿ ತೊಗೊಂಡು ಹೆಚ್ಚಿನ ಲಾಭ ಗಳಿಸ್ಬೋದು. ಆದರೆ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಭೀಮೇಶ್ ಅಣ್ಣವ್ರು ಫಸ್ಟ್ ಯಾವ ಥರ ನಾಟಿ ಮಾಡಿದ್ರು, ಅವ್ರು ಯಾವ ಥರ ಈಲ್ಡಿಂಗ್ ಬಂತು, ಮತ್ತು ಮಾರ್ಕೆಟಲ್ಲಿ ಯಾವ ಥರ ಬೇಕಂತ ಅವ್ರ ಬಾಯಿನ ಒಂದು ಸರಿ ಕೇಳೋಣ. ನಮಸ್ಕಾರ ಸರ್. ನಮಸ್ತೆ, ನನ್ನ ಹೆಸರು ಭೀಮೇಶ್ ಅಂತೇಳಿ. ಸರ್ ಕಾಳ್ನಾಕ್ನಳ್ಳಿ ನಮ್ಮದು. ಇದು ಫಸ್ಟ್ ಏನು ಮಾಡಿದ್ದಾರೆ ಅಂದರೆ ಫುಲ್ ಮಳೆಗಾಲದಲ್ಲಿ ಏನು ಮಾಡಿದ್ದಾರೆ ಅಂದರೆ 3 ಸಾಲಕ್ಕೆ ಕೊಟ್ಟರು. ಏನೋ ಸ್ಯಾಂಪಲ್ ಕೊಟ್ಟಿದ್ದದು. ಸ್ಯಾಂಪಲ್ಲು ಚೆನ್ನಾಗಾಗಿತ್ತು. ಚೆನ್ನಾಗಿ ಆದಮೇಲೆ ಅದಾದಮೇಲೆ ಚಳಿಗಾಲಕ್ಕೆ ಮತ್ತೆ ಅವರು ಬೀಜ ಇಲ್ಲ ಅಂದರು. ನಾವೇನು ಮಾಡಿರಿ, ಬೇಡ ಅದು ಬೇಡಣ, ಇನ್ನೂ ಅದು ಫೀಲ್ಡ್ಗೆ ಬಂದಿಲ್ಲ ಅಂದರು. ಬೇಡ ನಾವು ಕೊಡ್ರಿ, ನಾವು ಮಾಡ್ಕೊಂತೀರಿ ಅಂದ್ಬಿಟ್ಟು 1 ಎಕರೆಗೆ ತಗೊಂಡ್ರಿ ಬೀಜ. ಏನು ಸ್ಯಾಂಪಲ್ ಟೇಸ್ಟ್ದೇ ತಗೊಂಡ್ರೆ 1 ಎಕರೆಯಲ್ಲಿ ಒಳ್ಳೆ ಫಸಲಕ್ಕೆ ಹೋಯ್ತು, ಒಳ್ಳೆ ಕಾಸಾಯಿತು. 1 ಕಟ್ಟಿಂಗ್ಗೆ ಫಸ್ಟು ಶಾಂಪುಲೇ 1.5 ಟನ್ನಿಂದ 3ನೇ ಕಟ್ಟಿಂಗ್ಗೆ 4 ಟನ್ಗೆ ಹೋಯ್ತು. ಒಳ್ಳೆ ಈಲ್ಡ್ ಬಂತು. ಈಲ್ಡ್ದೇನು ಪ್ರಾಬ್ಲಮ್ ಇಲ್ಲ, ಸೂಪರಾಗಿ ಬಂದೈತೆ. ಅದಾದಮೇಲೆ ಇನ್ನೂ ಟ್ರಯಲ್ಗೆ ಬಂದಿಲ್ಲ ಅಂತ ಹೇಳ್ತಾನೆ ಇದ್ರು. ಇನ್ನಪ್ಪ ಸರ್ ಮಾರ್ಕೆಟಿಂಗ್ ಬಿಟ್ಟಿಲ್ಲ ಅಂದರು. ಈಗ ಮಾರ್ಕೆಟಿಗೆ ಬಿಟ್ಟಲ್ಲಿ ನಾವೇ ಫೋನ್ ಮಾಡಿ ಅವ್ರನ್ನ ತಿಳ್ಕೊಂಡಲ್ಲಿ ಅವ್ರೇನು ಹೇಳಿದ್ರೆ, ಹಣ ಬಂದಿದೆ, ಇನ್ನು 1 ತಿಂಗಳಲ್ಲಿ ಬರುತ್ತೆ ಅಂದರು. ಬಂದಮೇಲೆ ಈಗ 1.5 ಎಕರೆ ನಾಟಿ ಮಾಡಿಬಿಟ್ಟಿದ್ದೀರಿ. ಈಗ ಫಸಲು ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ 1ನೇ ಕೊಯ್ಲೆ, ಇದೇನು ಮುಚ್ಚಿಕ್ಕದೇನಿಲ್ಲ, 1ನೇ ಕೊಯ್ಲಲ್ಲೇ ಸ್ಟಾರ್ಟ್ ಆಗಿದೆ. ಇದೇನು ಬೇರೆ ಥರ ಇಲ್ಲ. ಲಾಂಗ್ ಆಗ್ಬೋದು, ಮತ್ತು ಕಲ್ಲರ್ ಆಗ್ಬೋದು, ಉದ್ದ ಆಗ್ಬೋದು, ಎಲ್ಲ ಚೆನ್ನಾಗಿ ಬಂದಿದೆ. ಈಗ ಇದೇ ಫಸಲಲ್ಲಿ ಈಗ 2ನೇ ಕಟ್ಟಿಂಗು. ನೆಕ್ಸ್ಟ್ ಇದರಲ್ಲಿ ನನ್ನ ಪ್ರಕಾರ 25 ಕಟ್ಟಿಂಗ್ ಗಂಟೆ ನಾವು ಪಿಕ್ಕಿಂಗ್ ಮಾಡ್ಬೋದು. 25 ಪಿಕ್ಕಿಂಗ್ ಅಂದರೆ ನಿಮಗೆ ಒಂದು ಪಿಕ್ಕಿಂಗ್ 2 ಎಷ್ಟು ಬಂತು ಸರ್ ನಿಮ್ಮ ಪ್ರಕಾರ? ಸರ್ ನಮ್ಮ ಪ್ರಕಾರವಾಗಿ 1 ಎಕರೆ ಕರೆಕ್ಟಾಗಿ ಮಾಡ್ಕೊಂಬಿಟ್ರೆ ಈಗ 1 ಎಕರೆದು ಸೇರಿ ಕಡಿಮೆ ಅಂದ್ರೆ 50ರಿಂದ 60 ಟನ್ ನಾವು ಕೊಡ್ತೀರಿ. ಇದು ಖುಷಿಯಿಂದ ಖುಷಿ ಕೇಳಿ. ಈಗ ಅವರು ನಂಗೆ ಫೋನ್ ಮಾಡಿ, ಇದೇನಿಲ್ಲ, ನನ್ನ ನಂಬರೇ ಕೊಡ್ತೀನಿ. ಯಾಕಂದ್ರೆ ನಾವ್ ಹೇಳ್ಕೊಟ್ಟಂಗೆ ಹೇಳೋದು, ಇದು ಡೈರೆಕ್ಟ್ ನಾವು ಬೆಳೆದಿರ ಅಂತ ಹೇಳ್ತಾ ಇರೋದು. ಕಂಪ್ನಿ ಇವತ್ತು ನಾವು ರೈತ ಲಾಸ್ ಆದ್ರೆ ಯಾವ ಕಂಪ್ನಿ ಬರಲ್ಲ. ನಮ್ಮ ರೈತನಾಗೆ ಅವನೇ ಎದ್ದು ಬೀಳ್ಬೇಕು. ಕಂಪ್ನಿಯವರು ಸರ್ ಹಂಗಾಯ್ತು ಹಿಂಗಾಯ್ತು ಅಂತಾರೆ. ಇದು ನಾವು ಡೈರೆಕ್ಟ್ ನಿಮ್ ಕಂಪ್ನಿಯಿಂದ ಕೊಟ್ಟಿರೋದು, ಬೆಳೆದಿರೋದು ನಮ್ ಕಣ್ಮುಂದೆಡೆ ಇದೆ. ಬೇರೆ ತರ ಏನಿಲ್ಲ. ಇದು ನೀವ್ ಹೇಳಿರೋದಾಗ್ಬೋದು, ಇನ್ನೇನಿಲ್ಲ, ಇಲ್ಲೇ ಇದೆ, ನಮ್ಮ ಮುಂದೆನೆ ತೋಟನೇ ಇದೆ. ಏನು ಇದು ಮಾಡೋಷ್ಟೇನಿಲ್ಲ. ಓಕೆ ಸರ್, ಚೆನ್ನಾಗಿ ಬಂದಿದೆ, ಒಳ್ಳೆ ಇಳುವರಿ ಬಂದೈತೆ. ನೋಡಿ ರೈತ ಬಂದವರೇ, ಈಗ ಡಾಕ್ಟರ್ ಗಿನ್ ಅನ್ನೋ ವೆರೈಟಿ ಹೊಸದಾಗಿ ಲಾಂಚ್ ಆಗಿದೆ. ನಮ್ಮ ರೈತರು ಎಲ್ಲರೂ ಹೆಚ್ಚಿಗೆ ಬೆಳ್ಕೊಂಡಿದ್ದು, ಇದು ಎಲ್ಲ ಹೆಚ್ಚಿನ ಲಾಭ ಪಡ್ಕೊಂಡು ಒಳ್ಳೆ ಬೆಲೆ ತಗೊಂಡು ಇದು ಮಾಡಿ. ಇವಾಗ ನಮ್ಮ ರೈತರಾದಂಥವ್ರು ಭೀಮೇಶ್ ಅವ್ರ ಫೋನ್ ನಂಬರ್ ಕೂಡ ನಿಮ್ಮ ವಿಡಿಯೋ ಕಳಿಸ್ಕೊಡ್ತಾರೆ. ಮತ್ತೆ ಹೇಳಿ ಸರ್. ನಮ್ಮ ಹೆಸರು ಭೀಮೇಶ್ ಅಂತೇಳಿ. 9141667438. ಯಾವ ಬೇಕಾದ್ರೂ ಫೋನ್ ಮಾಡೋದು, ನಾನು ಅದು ಮಾಹಿತಿ ಹೇಳ್ತೀನಿ. ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ.